ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಲೋರಾ ಸಂಸ್ಥೆ, ಲೋರಾ ರೆಸಾರ್ಟ್ಸ್ NG ರಸ್ತೆ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ನಾನು CV ಲೋಕೇಶ್ ಗೌಡ ಅಂತ ಮ್ಯಾನೇಜಿಂಗ್ ಪಾರ್ಟ್ನರು, ಮತ್ತು ನಮ್ಮ ಇನ್ನೊಬ್ಬ ಪಾಲುದಾರರು YD ರವಿಶಂಕರ್ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಇವತ್ತು ಮಹಾನಗರಗಳಲ್ಲಿ ಬೆಂಗಳೂರು, ಡೆಲ್ಲಿ, ಚೆನ್ನೈ ಈ ಥರ ಒಂದು ನಗರಗಳಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋಗಳು, ಅಂದರೆ ದುಬೈಯಲ್ಲಿ ಪ್ರಾಪರ್ಟಿನ ಖರೀದಿ ಮಾಡಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಜನಕ್ಕೆ ತಿಳುವಳಿಕೆ ಕೊಟ್ಟು ಅಲ್ಲಿ ಇನ್ವೆಸ್ಟ್ ಮಾಡೋ ಥರ ಒಂದು ಬಿಸ್ನೆಸ್ ಎಕ್ಸ್ಪೋಗಳು ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಪ್ರಪ್ರಥಮ ಬಾರಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಲ್ಮೋಸ್ಟ್ ಬೆಂಗಳೂರಿಗೆ ಹೊಂದಿಕೊಂಡು ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲೂ ಬೆಂಗಳೂರಿಗೆ ಹೋಗಿ ಇನ್ವೆಸ್ಟ್ ಮಾಡಬೇಕು ಆ ಥರ ಕಾರ್ಯಕ್ರಮಗಳಿಗೆ ಆಗಬಾರ್ದು ಆ ರೀತಿ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಷ್ಠಿತ ಕಂಪನಿ, ದುಬೈ ಕಂಪನಿಯ ಸುಮಾರು 7-8 ಕಂಪನಿಗಳು, ಬಿಲ್ಡರ್ಸು ಮತ್ತು ರಿಯಾಲಿಟಿ ಕಂಪ್ನಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ನಮ್ಮ ಲೋರಾ ರೆಸಾರ್ಟ್ನಲ್ಲೇ ಒಂದು ಬಿಸ್ನೆಸ್ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಅಂತ ಕಾರ್ಯಕ್ರಮ ಇದೇ ತಿಂಗಳು 27ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಕಾರ್ಯಕ್ರಮಗಳು ದುಬೈ ಪ್ರಾಪರ್ಟಿ ಎಕ್ಸ್ಪೋ ಕಾರ್ಯಕ್ರಮ ಇಟ್ಕೊಂಡಿದೆ. ಇದರಲ್ಲಿ ಮುಖ್ಯವಾಗಿ ಪರ್ವಾ ಗ್ರೂಪ್ ಆಫ್ ಕಂಪನೀಸ್ ಅಂತ ದುಬೈ ಬೇಸ್ಡ್ ಕಂಪನಿಯವರು ನಮ್ಮ ಲೋರಾ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅಲ್ಲಿನ ದರಗಳು ಏನು, ಹೇಗೆ, ಟೆಕ್ನಿಕಲ್ ಡೀಟೇಲ್ಸ್ನ ನಮ್ಮ ಪಾರ್ಟ್ನರು ರವಿಶಂಕರ್ ಹೇಳ್ತಾರೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೂಡಿಕೆದಾರರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ, ಅಂದರೆ ಇದುವರೆಗೂ ಮಹಾನಗರಗಳು ಬಿಟ್ಟು ಬೇರೆ ಎಲ್ಲಿ ಈ ಥರ ಕಾರ್ಯಕ್ರಮಗಳು ಆಗಿಲ್ಲ. ಪ್ರಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೂಡಿಕೆದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ದುಬೈಯಲ್ಲಿ ಏನಾದರೂ ಪ್ರಾಪರ್ಟಿ ಮಾಡಬೇಕು ಅಂತಿದ್ರೆ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಒಂದು ಎಕ್ಸ್ಪೋದಲ್ಲಿ ಭಾಗವಹಿಸಿ ಅದರ ಒಂದು ಲಾಭವನ್ನು ಪಡಿಬೋದು ಅಂತ ಪತ್ರಕರ್ತರ ಮುಖಾಂತರ ಈ ಪತ್ರಿಕಾಗೋಷ್ಠಿಯಿಂದ ತಿಳಿಪಡಿಸ್ತಾ ಇದ್ದೀನಿ. ಇದರಲ್ಲಿ ಬರುವ ಲಾಭಗಳೇನು, ಹೂಡಿಕೆ ಮಾಡಿದರೆ ಎಷ್ಟು ರಿಟರ್ನ್ಸ್ ಇರ್ತದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ದಿವಸಕ್ಕೆ ಆದಾಯ ವಾಪಸ್ ಬರ್ತದೆ, ಬೆಂಗಳೂರಿಗೆ ಮತ್ತು ಬೆಂಗಳೂರು ಮತ್ತು ದುಬೈಗೆ ಏನೇನು ಡಿಫರೆನ್ಸ್ ಇದೆ ಇನ್ವೆಸ್ಟ್ಮೆಂಟಲ್ಲಿ ಅನ್ನೋದನ್ನು ನಮ್ಮ ಪಾರ್ಟ್ನರು ರವಿಶಂಕರ್ ಅವರು ಮಾತಾಡ್ತಾ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಪತ್ರಕರ್ತರ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಈ ಒಂದು ಚಿಕ್ಕಬಳ್ಳಾಪುರ ಜನತೆ ಹೂಡಿಕೆದಾರರಿಗೆ ಈ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಕಾರ್ಯಕ್ರಮ ಮುಖಾಂತರ ಯಶಸ್ವಿ ಆಗಬೇಕು ಅನ್ನೋ ಮುಖಾಂತರ. ನಮಸ್ಕಾರ. ಜನತೆ ಇಲ್ಲಿಯ ಒಂದು ಬಂಡವಾಳ ಹೂಡಿಕೆ ಮಾಡುವಂಥ ವಿಶೇಷ ಜನತೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀತಾ ಇದ್ದೀವಿ. ಇಲ್ಲೇನೆಂದರೆ ದುಬೈನಲ್ಲಿ ಇವತ್ತು ಬಿಸ್ನೆಸ್ ಇಡೀ ಪ್ರಪಂಚಕ್ಕೆ ಯಾವುದಾರ ಒಂದು ಬಿಸ್ನೆಸ್ ಸೆಂಟರ್ ಇದೆ ಅಂದರೆ ಅದು ದುಬೈ ಆಗಿದೆ. ಯಾಕೆಂದರೆ ಇವತ್ತು ತಮಗೆಲ್ಲ ಗೊತ್ತಿದೆ, ಪ್ರಪಂಚದಾದ್ಯಂತ ಸಾಕಷ್ಟು ಯುದ್ಧಗಳು ನಡೀತಾ ಇದ್ದಾವೆ. ಯುಕ್ರೇನ್ ಯುದ್ಧ ಆಗಿರ್ಬೋದು, ಗಾಜಾದ ಇರ್ಬೋದಾಗಿರ್ಬೋದು. ಎಲ್ಲರ ಒಂದು ಏನು ಬಿಸ್ನೆಸ್ ಮೈಂಡ್ ಪೀಪಲ್ ಏನು ಮಾಡ್ತಿದ್ದಾರೆ, ದುಬೈನಲ್ಲಿ ಅವರ ಬಂಡವಾಳವನ್ನು ಹೂಡಿಕೆ ಮಾಡ್ತಿದ್ದಾರೆ. ಪ್ರಪಂಚದಾದ್ಯಂತ ಎಲ್ಲ ದೇಶದವರು ಬಂದು ದುಬೈನಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ನಾವು ಭಾರತದವರು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು, ಮುಂಬೈ ಈ ನಗರಗಳ ಜನತೆ ಅವರು ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಇದನ್ನು ಒಂದು ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಲೋರಾ ಸಂಸ್ಥೆಯ ಮೂಲಕ ಇದನ್ನು ಆಯೋಜನೆ ಮಾಡಿದ್ದೇವೆ. ಇಲ್ಲಿ 2 ಭಾಳ ಮುಖ್ಯವಾಗಿ ಬಿಸ್ನೆಸ್ ಪ್ರಾಪರ್ಟಿಗಳಿರ್ತವೆ. ಒಂದು ದುಬೈನಲ್ಲಿ ಕಟ್ತಿರುವಂಥ ಫ್ಲ್ಯಾಟ್ಗಳು, ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳು ಅಲ್ಲಿ ಮಾರಾಟಕ್ಕಿದೆ. ಮತ್ತು ಹೋಟ್ಲ್ ಬಿಲ್ಡಿಂಗ್ಗಳು, ಹೋಟ್ಲಿನಲ್ಲಿ ನಮ್ಮದೇ ಆದಂಥ ಒಂದು ಹೋಟ್ಲು ರೂಮ್ನ ನಾವು ಪರ್ಚೇಸ್ ಮಾಡ್ಕೋಬೇಕು. ಅದೇನಂದರೆ 1 BHK, 1.5 BHK, 2 BHK, 3 BHK ಈ ಥರ 4-5 ವೆರೈಟಿ ಫ್ಲ್ಯಾಟ್ಗಳನ್ನ, ಅಪಾರ್ಟ್ಮೆಂಟ್ಗಳನ್ನ ಕಟ್ತಾ ಇದ್ದಾರೆ. ಅದನ್ನು ಸೇಲ್ಗೆ ಇಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ತಮಗೆ ತಿಳಿದಂತೆ ಶೋಭಾ ಡೆವಲಪರ್ಸ್ ಭಾಳ ಪ್ರಮುಖವಾದಂಥ ಒಂದು ಡೆವಲಪರು. ಅವರು ಮೇಯ್ನ್ ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರು ಸುಮಾರು ಒಂದು 4-5 ಪ್ರಾಜೆಕ್ಟ್ ರನ್ನಿಂಗ್ ಪ್ರಾಜೆಕ್ಟ್ ಇದ್ದಾರೆ, ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುವಂಥ ಪ್ರಾಜೆಕ್ಟ್ ಇದೆ. ಈಗ ಬರೋಂಥವ್ರು ದುಬೈಯಿಂದ ಬಂದು ಯಾರು ಅವತ್ತು ವಿಸಿಟ್ ಮಾಡ್ತಾರೆ ಅವರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ.
ಅಂದರೆ ಯಾವ ಪ್ರಾಪರ್ಟಿ ತೆಗೆದುಕೊಂಡ್ರೆ ನಿಮಗೆ ಬಂಡವಾಳ ಎಷ್ಟು ಹಾಕಬೇಕಾಗುತ್ತೆ, ಪ್ರಾರಂಭಿಕ ಬಂಡವಾಳ ಯಾವ ಥರ ಹಾಕಬೇಕಾಗುತ್ತೆ, ಬ್ಯಾಂಕ್ ಲೋನು ನಿಮಗೆ ಎಷ್ಟು ಕೊಡ್ತಾರೆ, ಆ ದುಡ್ಡನ್ನು ನಾವು ಇಲ್ಲಿಂದ ಯಾವ ರೀತಿ ಅಲ್ಲಿಗೆ ಕಳಿಸ್ಕೊಂಡ್ರೆ ಎಷ್ಟು ದಿವಸದಲ್ಲಿ ಪ್ರಾಜೆಕ್ಟು ಕಂಪ್ಲೀಟ್ ಆಗುತ್ತೆ, ಮತ್ತು ನಮಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಮತ್ತು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಮುಂಚೆ ನಮಗೆ ಅದರಿಂದ ಬರುವಂಥ ಲಾಭ ಏನು, ಇದನ್ನೆಲ್ಲ ಕಂಪ್ಲೀಟ್ ವಿವರ ಅವ್ರು ಕೊಡ್ತಾರೆ. ಜೊತೆಗೆ ಅವ್ರದ್ದು ಲೀಗಲ್ ಸೆಲ್ ಕೂಡ ಬಂದಿರ್ತಾರೆ. ಯಾವುದೇ ಆದರೂ ಪ್ರಾಪರ್ಟಿ ತೊಗೊಳ್ಬೇಕಾದ್ರೆ ನಾವು ಮೊದಲನೇದಾಗಿ ನೋಡೋದು ಆ ಪ್ರಾಪರ್ಟಿ ಟೈಟ್ಲ್ಗಳನ್ನ ಎಷ್ಟು ಮಟ್ಟಿಗೆ ಅದು ಜಿನ್ಯಾನಿಟಿ ಇರುತ್ತೆ ಅಂತ ನಮ್ಮ ಕಡೆ ಕೂಡ ಇರ್ತಾರೆ. ಅವರು ಅದನ್ನು ಜಿನ್ಯಾನಿಟಿ ಬಗ್ಗೆ ಲೀಗಲ್ ಬಗ್ಗೆ ಅವರು ಕೂಡ ಖಾತ್ರಿ ಮಾಡಿ ಕೊಡ್ತಾರೆ ಬೈಯಾಗಿ. ಸೊ ಹಾಕಿದ್ದ ಬಂಡವಾಳ ಇಷ್ಟು ಪರ್ಸೆಂಟ್ ಹಾಕಿದರೆ ಲೋನು ಇದೆಲ್ಲ ಆಗಿ ನಿಮ್ಗೆ ಇಷ್ಟು ವರ್ಷದಲ್ಲಿ ನೀವು ಹಾಕಿರೋ ಬಂಡವಾಳ ತೀರುತ್ತೆ ಮತ್ತು ರಿಟರ್ನ್ ಶುರು ಆಗುತ್ತೆ. ಇದನ್ನು ಯಾಕೆ ಮುಖ್ಯವಾಗಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ಬಿಸ್ನೆಸ್ಸು ಬೆಂಗಳೂರು ಕೂಡ ರಿಯಲ್ ಎಸ್ಟೇಟ್ ಚೆನ್ನಾಗಿದೆ, ಆದರೆ ಇದಕ್ಕಿಂತ ಉತ್ತಮವಾಗಿ ದುಬೈ ಇದೆ. ಆಮೇಲೆ ಇವತ್ತು ಗ್ಲೋಬಲೈಸೇಷನ್ ಆಗಿದೆ. ನೀವು ಕೇಳೋದು ಯಾಕೆ ನಮ್ಮ ಇದು ಹೋಗಿ ಅಲ್ಲೂ ಯಾಕೆ ಮಾಡಬೇಕು ಅಂತ. ಇವತ್ತು ಪ್ರಪಂಚಾದ್ಯಂತ ಎಲ್ಲರೂ ಎಲ್ಲ ಕಡೆ ಹೋಗಿ ಬಿಸ್ನೆಸ್ ಮಾಡ್ತಾರೆ. ನಮ್ಮ ಜನತೆನೂ ಕೂಡ ಅದೊಂದು ಎಕ್ಸ್ಪೋಸ್ ಆಗಲಿ, ಅವರು ಹೊರದೇಶಕ್ಕೆ ಹೋಗಲಿ, ಬಂಡವಾಳ ಹಾಕಲಿ, ಅದರಿಂದ ದುಡ್ಡು ಮಾಡಿಕೊಳ್ಳಿ, ಮತ್ತು ಅಲ್ಲಿರೋ ನಮ್ಮ ಕನ್ನಡಿಗರು ಭಾರತೀಯರು ಕೂಡ ಅವರು ಬಂದು ಇಲ್ಲಿ ಕೂಡ ಬಂಡವಾಳ ಕೂಡ ಆಗ್ತಾ ಇದ್ದಾರೆ. ಸೊ ಹಾಕಿದಂಥ ಸಂದರ್ಭದಲ್ಲಿ ಇವತ್ತಿನ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕದಲ್ಲಾಗಲಿ ಒಂದು ನಮ್ಮ ರಿಟರ್ನ್ಸ್ ಅಂದರೆ 0.5 to 1% ರಿಟರ್ನ್ ಮಾತ್ರ ಸಿಗ್ತಾ ಇದೆ ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್. ಅದೇ ನಾವು ದುಬೈನಲ್ಲಿ ಹಾಕಿದ್ರೆ 6 to 7% ನಮಗೆ ಲಾಭ ಸಿಗುತ್ತೆ, ಹೆಚ್ಚಿನ ಮಟ್ಟದಲ್ಲಿ ಲಾಭ ಸಿಗ್ತಾ ಇದೆ. ಹಾಗಾಗಿ ಆ ಒಂದು ಲಾಭದ ಒಂದು ಇದನ್ನು ನಮ್ಮ ಜನತೆ ತಗೊಳ್ಳಿ ಅಂತೇಳಿ ನಮ್ಮ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಅದೇ ರೀತಿ ಹೋಟ್ಲು ಫ್ಲ್ಯಾಟ್ಗಳು ಇರ್ತದೆ, ಹೋಟ್ಲು ಅದನ್ನು ಕೂಡ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದ ಸಂದರ್ಭದಲ್ಲಿ ಆ ಹೋಟ್ಲನ್ನ ರೂಮ್ನ ಅವರು ರೆಂಟ್ಔಟ್ ಮಾಡ್ತಾರೆ ಕಂಪ್ನಿಯವರೇ. ನಮಗೆ ಅವರು ಸರ್ವಿಸ್ ಚಾರ್ಜ್ ಇಟ್ಕೊಂಡು ಉಳಿದ ದುಡ್ಡನ್ನು ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರು ವಾಪಸ್ ಕೊಡ್ತಾರೆ. ಅದು ಸುಮಾರು 8 to 10% ವರ್ಕೌಟ್ ಆಗುತ್ತೆ. ನಾವು ಹಾಕಿರೋ ಬಂಡವಾಳ ವರ್ಕೌಟ್ ಆಗುತ್ತೆ. ಇಲ್ಲಿ ನೇರವಾದಂಥ ವ್ಯವಹಾರ ಇರುತ್ತೆ, ಯಾವುದೇ ರೀತಿಯಲ್ಲೂ ಇಲ್ಲೀಗಲ್ ಆ್ಯಕ್ಟಿವಿಟೀಸು ಮತ್ತು ಯಾವುದೂ ಇದಿರೋದಿಲ್ಲ. ಮತ್ತು ಹಲವಾರು ಬೆನಿಫಿಟ್ಗಳಿರ್ತವೆ. ಇವತ್ತು ದುಬೈ ಅಂತ ಒಂದು ಟ್ರೆಡಿಷನಲ್ ಕಂಟ್ರಿ ಇವತ್ತು ಬಿಸ್ನೆಸ್ಸಿಂದ ಓಪನ್ ಆಗಿ ಮಾಡ್ತೀವಿ. ಮೊದಲೆಲ್ಲ ಅಲ್ಲೆಲ್ಲ ಭಾಳಷ್ಟು ರಿಸ್ಟ್ರಿಕ್ಷನ್ ಇತ್ತು, ಏನೋ ಲಿಕ್ಕರ್ ಅಲೋ ಮಾಡ್ತಿರ್ಲಿಲ್ಲ, ನೈಟ್ ಸರ್ವಿಸ್ ಇರ್ತಿರ್ಲಿಲ್ಲ. ಬಿಸ್ನೆಸ್ ಬೆಳೀಲಿ, ವ್ಯಾಪಾರ ಬೆಳೀಲಿ ಅಂತೇಳಿ ಕೆಲವೆಲ್ಲ ಲಿಬ್ರಲೈಸ್ ಮಾಡಿದ್ದಾರೆ. ಈಗೇನಾದರೂ ಒಬ್ಬ ಯಾರಾದರೂ 2.5 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಫ್ಲ್ಯಾಟ್ ತೊಗೊಂಡ್ರೆ ಅವರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ 10 ಜನ ಮೆಂಬರ್ಗೆ 10 ವರ್ಷಕ್ಕೆ ವೀಸಾ ಫ್ರೀಯಾಗಿ ಕೊಡ್ತಿದ್ದಾರೆ. ಮೊದಲೆಲ್ಲ ಏನಾಗ್ತಿತ್ತು, ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ಅಲ್ಲಿ ಸ್ಥಳೀಯವಾದ ಒಬ್ಬ ದುಬೈ ಅವ್ರ ಜೊತೆಗೆ ನಾವು ಪಾರ್ಟ್ನರಾಗಿ ಹಾಕ್ಕೊಂಡು ಅವ್ರ ಬಂಡವಾಳ ಹಾಕ್ತಿದ್ರು ಕೂಡ ಅವನಿಗೆ 49% ಶೇರ್ ಕೊಟ್ಕೊಂಡು ಅವನಿಗೆ ಲಾಭ ಕೊಡಬೇಕಾಗಿತ್ತು. ಈಗ ಅದನ್ನೆಲ್ಲ ತೆಗೆದಾಕ್ಬೋದು. ನಾವೇ ನೇರವಾಗಿ ಬಂಡವಾಳ ಹಾಕ್ಬೋದು, ಆ ಬಂಡವಾಳಕ್ಕೆ ತಕ್ಕನಾಗಿ ನಾವು ರಿಟರ್ನ್ನ ತೊಗೋಬೋದು, ಲಾಭ ತೊಗೋಬೋದು. ಈಗ ಹಲವಾರು ಬೆನಿಫಿಟ್ಗಳಿದ್ದಾವೆ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ. ಜೊತೆಗೆ ನಾವು ನಮ್ಮ ಸಂಸ್ಥೆಯಿಂದ ಏನು ಮಾಡ್ತಾ ಇದ್ದೀವಿ, ಯಾರಾದರೂ ಸ್ಪಾಟ್ ಬುಕಿಂಗ್ ಮಾಡೋದಾದರೆ ಅವರಿಗೆ ಒಂದು 10 ಗ್ರಾಮ್ ಗೋಲ್ಡ್ ಕೊಡುವಂಥದ್ದು, ಅಥವಾ ದುಬೈಗೆ ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗಿ ಪ್ರಾಜೆಕ್ಟ್ನ ಕರ್ಕೊಂಡ್ಬರುವಂಥದ್ದು ಕೂಡ ಒಂದು ಇನ್ನೂ ಹಲವಾರು ಬೆನಿಫಿಟ್ಗಳಿದ್ದಾವೆ. ಅಲ್ಲಿಂದ ದುಬೈಯಿಂದ ಪ್ರಾಜೆಕ್ಟ್ ಯಾರು ಮಾಡ್ತಿದ್ದಾರೆ ಅವ್ರ ಕಡೆಯಿಂದ ಟೆಕ್ನಿಕಲ್ ಪರ್ಸನ್ನು ಮತ್ತು ಲೀಗಲ್ ಪರ್ಸನ್ ಸುಮಾರು 8 to 10 ಜನ ಅವತ್ತು ಇಲ್ಲಿರ್ತಾರೆ. ನಾವು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಟ್ಟು ವಿತ್ ಪ್ಲ್ಯಾನ್ ಏನಿದೆ, ಆಮೇಲೆ ಈಗ ಏನು ಪೊಸಿಷನಲ್ಲಿದೆ ಕನ್ಸ್ಟ್ರಕ್ಷನ್ನು, ಪಾಯ ಹಾಕಿದಾರ, ಬಿಲ್ಡಿಂಗ್ ಎಷ್ಟು ಲೆವೆಲ್ ಬಂದಿದೆ, ಅಥವಾ ಹೊಸ ಪ್ರಾಜೆಕ್ಟಾ ಅಥವಾ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್. ಯಾಕೆಂದರೆ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ಆದರೆ ಬಂಡವಾಳ ಜಾಸ್ತಿ ಹಾಕಬೇಕಾಗುತ್ತೆ, ಬಟ್ ಗ್ಯಾರಂಟಿ ಹೊಸ ಪ್ರಾಜೆಕ್ಟ್ ಆದರೆ ನಿಧಾನಕ್ಕೆ ನಾವು ಇನ್ಸ್ಟಾಲ್ಮೆಂಟ್ ಮಾಡಿ ರೇಟು ಕಡಿಮೆ ಇರುತ್ತೆ, ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಒಳ್ಳೆ ರೇಟು ಕೂಡ ಸಿಗುತ್ತೆ. ಆ ಥರ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಇರುತ್ತೆ. ಅದನ್ನು ನಮ್ಮ ಯಾರು ಬಂಡವಾಳದಾರರಿದ್ದಾರೆ ಅದನ್ನು ಉಪಯೋಗ ಮಾಡ್ತಾರೆ.